ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರಶ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಲಂಕಾರಿ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡೋಣ. ಚೆಸ್ಟ್ ಸೈಜ್ 34 ಇಂಚಸ್ ಐತಿ ಮತ್ತು ಸೊಂಟದ ಅಳತೆ 28 ಇಂಚು ಮತ್ತು ಸ್ಲೀವ್ನ ಅಳತೆ 3.5 ನಾವು ರೆಡಿ ಮಾಡಬೇಕು. ಸಿಂಪಲ್ 3 ಟಕ್ಸ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೊದಲಿಗೆ ನಾನು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿನಿ. ನನ್ನ ಕಡೆ 2 ಪೀಸ್ ಸೇಮ್ ಕಲರ್ ಇರುವಂತಹ 2 ಪೀಸ್ ಇತ್ತು. ಒಂದು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಬೇರೆ ಬೇರೆ ಸಪ್ರೇಟಾಗಿ ಕಟ್ ಮಾಡಿದ್ರಾಯಿತು, ವೇಸ್ಟ್ ಮಾಡಬಾರ್ದು ಅಂಥೇಳಿ ತೊಗೊಂಡಿನಿ. ಈಗ ಓಪನ್ ಸೈಡಿಂದ ಮೊದಲಿಗೆ ನಾನು ಚೆಸ್ಟ್ ಸೈಜ್ನ ಪ್ರಕಾರ ನಮಗೆ ಎಷ್ಟು ಬಟ್ಟೆ ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳಾಗ್ತೀನಿ. ಚೆಸ್ಟ್ ಸೈಜ್ 34 ಇಂಚ್ ಐತಿ. ಅದರ 4ನೇ ಭಾಗ 8.5 ಇಂಚು ಪ್ಲಸ್ 2 ಇಂಚು ಮಾರ್ಜಿನ್ಗಾಗಿ. ಅದೇ ರೀತಿಯಾಗಿ ಸೊಂಟದ ಅಳತೆ 28 ಇಂಚ್ ಐತಿ. ಅದರ 4ನೇ ಭಾಗ 7 ಇಂಚ್ ಆಯಿತು ಮತ್ತು ಅದಕ್ಕೆ 2 ಇಂಚು ಮಾರ್ಜಿನು ಮತ್ತು 2 ಇಂಚು ಟಕ್ಸ್ಗಾಗಿ ಟೋಟಲಿ ನಾವು 4 ಇಂಚು ಸೊಂಟದ ಅಳತೆಯಲ್ಲಿ ಆ್ಯಡ್ ಮಾಡ್ಕೋಬೇಕಾಗ್ತೈತಿ. ಟೋಟಲಿ ನಾನು 7 ಇಂಚ್ಗೆ 4 ಇಂಚು 4.5 ಇಂಚು ಆ್ಯಡ್ ಮಾಡ್ಕೊಂಡಿನಿ. 11.5 ಇಂಚ್ಗೆ ಓಪನ್ ಸೈಡಿಂದ 11.5 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಮತ್ತು ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾನು 2ರಿಂದ 3 ಪಾಯಿಂಟ್ನಷ್ಟು ಮಾರ್ಜಿನ್ ಬಿಟ್ಟಿನಿ. ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು. ಸ್ವಲ್ಪ ಮಾರ್ಜಿನ್ ಬಿಟ್ಟಿನಿ. ಅದಾದಮೇಲೆ ಬ್ಲೌಸ್ನ ಲೆಂಗ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ನ ಲೆಂಗ್ತ್ ನಾವು ರೆಡಿ ಮಾಡಬೇಕಾಗಿರೋದು 13.5 ಇಂಚು. ಫ್ರಂಟ್ ಪಾರ್ಟಲ್ಲಿ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕಾಗೈತಿ 3 ಟಕ್ಸ್ ಬ್ಲೌಸ್ಗೆ. ಅದಕ್ಕೋಸ್ಕರ ಕ್ರಾಸ್ ಬೆಲ್ಟು ಮತ್ತು ಶೋಲ್ಡರ್ ಜಾಯಿಂಟು ಇದೆಲ್ಲ ಪ್ಲಸ್ ಮಾಡಿಕೊಂಡು 13.5 ಇಂಚ್ಗೆ ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. 13.5 ಇಂಚ್ಗೆ 1.5 ಇಂಚ್ ಎಕ್ಸ್ಟ್ರಾ ಅಂದ್ರೆ ಟೋಟಲಿ 15 ಇಂಚ್ ಆಯಿತು. 15 ಇಂಚ್ಗೆ ಲೆಂಗ್ತನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನನ್ನು ಡ್ರಾ ಮಾಡ್ಕೊಂಡಿನಿ. ಈಗ ನೆಕ್ಸ್ಟ್ ನಾವು ಶೋಲ್ಡರ್ ಮತ್ತು ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾನು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ ಏನು ಮಾರ್ಜಿನ್ ಬಿಟ್ಟಿದ್ವಲ್ಲ ಆ ಲೈನನ್ನು ಬಿಟ್ಟು ವಿಡ್ತ್ ಕೊರಳಿನ ವಿಡ್ತ್ ಅಥವಾ ಕೊರಳಿನ ಅಗಲವನ್ನು ನಾನು 2.2 ಅಥವಾ 2.3ಗೆ ಮಾರ್ಕ್ ಮಾಡ್ಕೊಂಡಿನಿ. ವಿಡ್ತ್ ಇನ್ನೂ ಜಾಸ್ತಿ ಬೇಕು ಅಂದ್ರೆ 2.5 ಇಂಚಿನಷ್ಟು ನೀವು ವಿಡ್ತ್ ತೊಗೋಬೋದು. ಟೋಟಲಿ ಶೋಲ್ಡರ್ ಪಾಯಿಂಟಿಂದ ಮಾರ್ಜಿನ್ ಲೈನನ್ನು ಬಿಟ್ಟು ಶೋಲ್ಡರ್ನ ಅಗಲವನ್ನು ನಾನು 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. 5.5 ಇಂಚ್ ಒಳಗೆ ನಮ್ಗೆ ಶೋಲ್ಡರ್ 3 ಇಂಚಸ್ ಮತ್ತು ಕೊರಳಿನ ವಿಡ್ತ್ ಎರಡನ್ನೂ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು. ಮತ್ತು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ನಾನು 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ ಆರ್ಮೋಲ್ನ ಉದ್ದವನ್ನು. ನೋಡಿ ಈ ರೀತಿಯಾಗಿ ಚೆಸ್ಟ್ ಸೈಜ್ 34 ಇಂಚಸ್ಗೆ 36 ಇಂಚಸ್ಗೆ ನಾವು 5.5 ಇಂಚು ತಗೋಬೋದು. 34 ಇಂಚ್ಗೆ ಇನ್ನೂ ಸ್ವಲ್ಪ ಕಡಿಮೆನೂ ಕೂಡ ಮಾಡ್ಕೋಬೋದು. 5.2 ಇಂಚ್ವರೆಗೂ ನೀವು ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಬಾಕ್ಸ್ ಹಾಕ್ಕೊಂಡು ರೌಂಡ್ ಶೇಪ್ ತೊಗೊಂಡಿನಿ ಆರ್ಮೋಲ್ಗೆ. ಇದಾದಮೇಲೆ ಫೋಲ್ಡೆಡ್ ಸೈಡ್ ಕಡೆಯಿಂದ 4 ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿನಿ ಕ್ರಾಸ್ ಬೆಲ್ಟ್ಗಾಗಿ. ಕರೆಕ್ಟಾಗಿ ನಮ್ಗೆ 3.2 ಇಂಚು ಉದ್ದದ ಕ್ರಾಸ್ ಬೆಲ್ಟ್ ರೆಡಿ ಆಗಬೇಕು. ಎಕ್ಸ್ಟ್ರಾ ನಾನು 0.5 ಇಂಚ್ ತೊಗೊಂಡಿನಿ ಮೇಲ್ಗಡೆ ಮತ್ತು ಕೆಳಗಡೆ ಜಾಯಿಂಟ್ಗಾಗಿ. ಮತ್ತು ಈ ಕಡೆಗೂ ಕೂಡ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ನೋಡಿರಿ ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಂಡಿನಿ. ಫೋಲ್ಡೆಡ್ ಸೈಡ್ ಕಡೆಗೆ 4 ಇಂಚು ಮತ್ತು ಓಪನ್ ಸೈಡ್ ಕಡೆಗೆ ಈ ರೀತಿ 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಕರ್ವ್ ಶೇಪ್ ಕೊಟ್ಟಿನಿ ಕ್ರಾಸ್ ಬೆಲ್ಟ್ಗಾಗಿ. ಸ್ವಲ್ಪ ಫೋಲ್ಡೆಡ್ ಸೈಡ್ ಕಡೆಗೆ ಸ್ವಲ್ಪ ಕರ್ವ್ ಬರ್ತೈತಿ, ಮುಂದೆ ನೀವು ಸ್ಟ್ರೇಟಾಗಿ ತೊಗೋಬೋದು. ನೆಕ್ಸ್ಟ್ ಕೊರಳಿನ ವಿಡ್ತನ್ನು ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಪಾಯಿಂಟಿಂದ ಕೆಳಗಡೆಗೆ ನಾನು 7 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಇವರ ಮೆಜರ್ಮೆಂಟ್ನ ಪ್ರಕಾರ, ಈ ಬ್ಲೌಸ್ನ ಮೆಜರ್ಮೆಂಟ್ನ ಪ್ರಕಾರ ಕೊರಳಿನ ಉದ್ದ 6.7 ಇಂಚ್ ಐತಿ. ನಾನು ರೌಂಡ್ ಫಿಗರ್ ಸ್ವಲ್ಪ 7 ಇಂಚು ಕರೆಕ್ಟಾಗಿ ಬರಲಿ ಅಂಥೇಳಿ, ಶೇಪ್ ಬರಲಿ ಅಂಥೇಳಿ 7 ಇಂಚ್ ತೊಗೊಂಡಿನಿ. ನೋಡಿರಿ ಈ ರೀತಿಯಾಗಿ. ಮತ್ತು ಕೆಳಗಡೆಗೆ ವಿಡ್ತ್ ಕೂಡ ಸ್ವಲ್ಪ ಜಾಸ್ತಿ ತಗೋರಿ. ಕೊರಳಿನ ವಿಡ್ತ್ ಬಾಕ್ಸ್ ಹಾಕ್ಕೊಂಡು ಈ ರೀತಿ ನೀವು ಶೇಪನ್ನು ಮಾಡ್ಕೊರಿ. ನಿಮ್ಗೆ ಯಾವ್ದು ಬೇಕಾದರೂ ಕೂಡ ಶೇಪ್ ಮಾಡ್ಕೋಬೋದು. ಆದಷ್ಟು ಈ ರೀತಿಯಲ್ಲಿ ರೌಂಡಲ್ಲಿ ಸ್ವಲ್ಪ ಚೂಪ್ ಬರ್ತೈತೆ ನೋಡಿರಿ, ಸೆಂಟರಲ್ಲಿ ಸ್ವಲ್ಪ ನಾವು ಕರ್ವಿಂಗ್ ಒಳಗಡೆ ತಗೋಬೇಕು, ಪೂರ್ತಿ ರೌಂಡಾಗಿ ತಗೋಬಾರ್ದು.
ಈ ರೀತಿಯಾದ ಶೇಪನ್ನು ನಾವು ಫ್ರಂಟಲ್ಲಿ ತೊಗೊಳ್ಳೋದ್ರಿಂದ ನೆಕ್ ಪೂರ್ತಿ ಚೆಂದಗೆ ಬರ್ತೈತಿ. ಇದಾದಮೇಲೆ ನಾವು ಟಕ್ಸ್ಗಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ನಾನು 9.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡೀನಿ. ನೋಡಿರಿ, ಇಲ್ಲಿ ಟಕ್ಸ್ನ ಉದ್ದ ನಮ್ಗೆ ಕರೆಕ್ಟಾಗಿ 2.5 ಇಂಚ್ ರೆಡಿ ಬೇಕು. ಒಂದೆರಡು ಪಾಯಿಂಟ್ನಷ್ಟು ಹೆಚ್ಚಿಗೆ ತೊಗೊಂಡಿನಿ ಸ್ಟಿಚಿಂಗೋಸ್ಕರ. ಮತ್ತು ಫೋಲ್ಡೆಡ್ ಸೈಡ್ ಕಡೆಯಿಂದ ನೋಡಿರಿ, ಈ ರೀತಿಯಾಗಿ ಮಾರ್ಜಿನ್ ಲೈನನ್ನು ಬಿಟ್ಟು ನಾವು 4 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಜಿನ್ ಲೈನನ್ನು ಬಿಟ್ಟು 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಹುಕ್ಕಿನ ಪಟ್ಟಿಗಾಗಿ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಆ ಲೈನನ್ನು ಬಿಟ್ಟು ಈ ರೀತಿ 2 ಪಾಯಿಂಟ್ಸ್ಗಳನ್ನು ಸೇರಿಸಿ ಫಸ್ಟ್ ಟಕ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಇದು ನಮ್ಮ 3 ಟಕ್ಸ್ ಬ್ಲೌಸಲ್ಲಿ ಫಸ್ಟ್ ಟಕ್ಸ್ ಆಯಿತು. 2.5 ಇಂಚು, 1-2 ಇಂಚು ಕೆಳಗಡೆಗೆ ಪಿಂಕ್ ಲೈನ್ ಏನು ಬಂದದಲ್ಲ ಅಲ್ಲಿಗೆ ನಾನು ಕಟ್ ಮಾಡ್ಕೋತೀನಿ. ಇದು ಫಸ್ಟ್ ಟಕ್ಸ್ ಆಯಿತು. ಇಲ್ಲಿಂದ ನಾನು ಕ್ರಾಸ್ ಆಗಿ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಅಲ್ಲಿಂದ ಆ ಪಾಯಿಂಟನ್ನು ಆರ್ಮೋಲ್ಗೆ ಸೇರಿಸ್ಕೋತೀನಿ. ಇದು ನಮ್ಮ ಸೆಕೆಂಡ್ ಟಕ್ಸ್ ಆಯಿತು. ಮತ್ತು ಮೂರನೇ ಟಕ್ಸು ಫೋಲ್ಡೆಡ್ ಸೈಡ್ ಕಡೆಯಿಂದ ನೋಡಿರಿ, ಆ ಪಾಯಿಂಟಿಂದ ಹಿಂದಕ್ಕೆ ನಾನು 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ. ಪಾಯಿಂಟಿಂದ ಹಿಂದಕ್ಕೆ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆ ಪಾಯಿಂಟನ್ನು ನಾನು ಹುಕ್ಕಿನ ಹುಕ್ಕಿನ ಪಟ್ಟಿಯ ಕಡೆಗೆ ಸೇರಿಸ್ಕೊಂಡಿನಿ. ಇದು ನಮ್ಮ ಮೂರನೇ ಟಕ್ಸ್ ಆಯಿತು. ನೋಡಿರಿ, ಪಿಂಕ್ ಲೈನ್ ಏನು ಬಂದದಲ್ಲ ಅಲ್ಲಿ ನಾನು ಕಟ್ ಮಾಡ್ಕೋತೀನಿ. ಮೊದಲಿಗೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ತುಂಬಾ ಈಸಿ ಮೆಥಡಲ್ಲಿ ನಾವು 3 ಟಕ್ಸ್ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಬಿಗಿನರ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆದಂತಹ ವಿಡಿಯೋ ಇದು. ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಾವು ಬ್ಲೌಸನ್ನು ಕಟ್ ಮಾಡಬೇಕು ಮತ್ತು 34 ಇಂಚಸ್ಗೆ ಎಷ್ಟೆಷ್ಟು ಪಾಯಿಂಟ್ಸ್ಗಳನ್ನು ಟಕ್ಸ್ಗಾಗಿ ಪಾಯಿಂಟ್ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲಾಗಿ ತೋರಿಸ್ಕೊಟ್ಟೀನಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಪೂರ್ತಿ ಬ್ಲೌಸ್ನ ಸ್ಟಿಚಿಂಗ್ ಕೂಡ ನಾನು ಈ ನನ್ನ ಚಾನಲಲ್ಲಿ ತೋರಿಸ್ತೀನಿ. ನೋಡಿರಿ, ಕ್ರಾಸ್ ಬೆಲ್ಟನ್ನು 1.5 ಇಂಚ್ನಷ್ಟು ನಾನು ಕಟ್ ಮಾಡ್ಕೊಂಡಿನಿ ಸೈಡ್ ಒಳಗೆ. ಯಾಕಂದರೆ ಹೆಚ್ಚಿಗೆ ಇರ್ತೈತೆ ಅದು. ಈ ರೀತಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಮ್ಮ ಕ್ರಾಸ್ ಬೆಲ್ಟ್ ಕರೆಕ್ಟಾಗಿ ಅಳತೆಗೆ ಬರ್ತೈತಿ. ನೋಡಿರಿ, ಈ ರೀತಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಕ್ರಾಸ್ ಬೆಲ್ಟ್ನ ಅಳತೆ ಕರೆಕ್ಟಾಗಿ ಬರ್ತೈತಿ. ಅದಕ್ಕೋಸ್ಕರ ಸ್ಟಿಚ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ 1.5 ಇಂಚ್ನಷ್ಟು ನಾನು ಕಟ್ ಮಾಡ್ಕೊಂಡಿನಿ. ಈ ರೀತಿ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಪೂರ್ತಿಯಾಗಿ ಮುಗಿದಾದ್ಮೇಲೆ ಬ್ಯಾಕ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಓಪನ್ ಸೈಡಿಂದ ನಾನು ಚೆಸ್ಟ್ನ ಅಳತೆಯ ಪ್ರಕಾರ 8.5 ಇಂಚು ಪ್ಲಸ್ 2 ಇಂಚ್ ಮಾರ್ಜಿನು ಮತ್ತು 1 ಇಂಚು ಟಕ್ಸ್ಗಾಗಿ ಬ್ಯಾಕ್ ಟಕ್ಸ್ಗಾಗಿ ಈ ರೀತಿ ತಗೊಂಡು 11.5 ಇಂಚ್ಗೆ ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿನಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ನಾವೀಗ ಲೆಂಗ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. 13.5 ಇಂಚ್ ರೆಡಿ ಮಾಡಬೇಕು. ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಟೋಟಲಿ 14.5 ಇಂಚ್ಗೆ ನಾನು ಬ್ಲೌಸ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಂಡಿನಿ. ಮತ್ತು ಶೋಲ್ಡರಿಂದ ಫೋಲ್ಡೆಡ್ ಸೈಡ್ ಕಡೆಯಿಂದ ಶೋಲ್ಡರ್ನ ಅಗಲ 5.5 ಇಂಚು ಮತ್ತು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆನೂ ಕೂಡ 5.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಮಾಡ್ಕೊಂಡಿನಿ. ಮತ್ತು 1.5 ಇಂಚ್ಗೆ ನಾವು ಬ್ಯಾಕ್ ಪಾರ್ಟ್ನ ಆರ್ಮೋಲನ್ನು ರೌಂಡ್ ಶೇಪ್ ತಗೋಬೇಕು. ಫ್ರಂಟ್ ಪಾರ್ಟಲ್ಲಿ 1 ಇಂಚು ಮತ್ತು ಬ್ಯಾಕ್ ಪಾರ್ಟಲ್ಲಿ 1.5 ಇಂಚ್ನಷ್ಟು ನಾವು ರೌಂಡ್ ಶೇಪನ್ನು ತಗೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿರಿ, 8.5 ಇಂಚ್ಗೆ ನಮ್ಮದು ಚೆಸ್ಟ್ ಪಾಯಿಂಟ್ ಬರ್ತೈತಿ, ಚೆಸ್ಟ್ನ ಅಗಲ ಬರ್ತೈತಿ ಮತ್ತು 2 ಇಂಚು ಮಾರ್ಜಿನ್ನು. ಕೆಳಗಡೆಗೆ 8 ಇಂಚು 7 ಇಂಚು ಸೊಂಟದ ಅಳತೆ, 1 ಇಂಚು ಟಕ್ಸ್ಗಾಗಿ ಇದು ಇದು ಫಿಟ್ಟಿಂಗ್ ಲೈನು ಮತ್ತು 2 ಇಂಚು ಮಾರ್ಜಿನ್ಗಾಗಿ. ಈ ರೀತಿ ನಮ್ಮ ಫಿಟ್ಟಿಂಗ್ ಲೈನು ಮತ್ತು ಮಾರ್ಜಿನ್ ಲೈನ್ಸ್ಗಳನ್ನು ಮಾರ್ಕ್ ಮಾಡ್ಕೋಬೇಕು. ಲಾಸ್ಟ್ಗೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಈಸಿ ಆಗ್ತೈತಿ. ಮತ್ತು ಈಗ ನೋಡಿರಿ, ಫ್ರಂಟ್ ಪಾರ್ಟಲ್ಲಿ ಕೊರಳಿನ ಅಗಲ ಎಷ್ಟು ತೊಗೊಂಡಿವೋ ಅಷ್ಟನ್ನೇ ಕರೆಕ್ಟಾಗಿ ನೀವು ತೊಗೋರಿ. ಅಲ್ಲಿ ಮಾರ್ಜಿನ್ ಲೈನ್ ಬಿಟ್ಟು ಏನು ತೊಗೊಂಡಿರ್ತೀವಲ್ಲ ಅದನ್ನು ತೊಗೋಬೇಕು. ಇಲ್ಲಿ ಮಾರ್ಜಿನ್ ಲೈನನ್ನು ಹಿಡಿಬಾರ್ದು. ಕೇವಲ ಕೊರಳಿನ ಅಗಲ ಎಷ್ಟು ತೊಗೊಂಡಿವೋ ಅಷ್ಟನ್ನು ತೊಗೊಂಡು ಕೆಳಗಡೆಯೂ ಕೂಡ 3 ಇಂಚು ಬ್ರಾಡ್ ತೊಗೊಂಡಿನಿ ನಾನು. ಫ್ರಂಟ್ ಪಾರ್ಟಲ್ಲಿ 2.3ರಷ್ಟು ನಾನು ಕೊರಳಿನ ಅಗಲ ತೊಗೊಂಡಿದ್ದೆ. ಕೆಳಗಡೆಗೆ 3 ಇಂಚು ಅಗಲ ತೊಗೊಂಡಿದ್ದೆ. ನೋಡಿರಿ, ಈ ರೀತಿ ಬಾಕ್ಸ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕೊರಳಿನ ಶೇಪನ್ನು ನಾನು ಇದರೊಳಗೆ ಕಟ್ ಮಾಡ್ಕೊಳ್ಳಲ್ಲ. ಇನ್ನೂ ಸ್ವಲ್ಪ ಯಾವ ಶೇಪ್ ಇಡಬೇಕು ಅಂಥೇಳಿ ಕನ್ಫ್ಯೂಸಲ್ಲದ್ದೀನಿ. ಅದಕ್ಕೋಸ್ಕರ ಕೊರಳಿನ ಶೇಪನ್ನು ಕಟ್ ಮಾಡ್ಕೊಂಡಿಲ್ಲ, ಹಾಗೆ ಇಟ್ಟೀನಿ. ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ತೋರಿಸಿನೇ ಕಟ್ ಮಾಡ್ತೀನಿ. ನೆಕ್ಸ್ಟ್ ನಾವು ಸ್ಲೀವ್ಸ್ಗಾಗಿ ಬಟ್ಟೆನ ಈ ರೀತಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಟೋಟಲಿ ನಮ್ಮ ಸ್ಲೀವ್ನ ಲೆಂಗ್ತ್
3.5 ಇಂಚ್ ರೆಡಿ ಆಗಬೇಕು. ಭಾಳ ಚಿಕ್ಕದಾದಂತಹ ಸ್ಲೀವ್ ರೆಡಿ ಮಾಡಬೇಕಾಗೈತಿ. ಆಗಲ್ಲ 9 ಇಂಚು ಮಾತ್ರ ಐತಿ, ನೋಡೋಣ ಕರೆಕ್ಟ್ ಆಗ್ತದೆ ಇಲ್ಲ ಅಂಥೇಳಿ. ನೋಡಿರಿ 10 ಇಂಚ್ ಬೇಕು, ಬಟ್ 9.5 ಇಂಚ್ ಐತಿ. ಅದರ ಸ್ಟಿಚಿಂಗ್ ಟೈಮಲ್ಲಿ ನಾವು ಮತ್ತೆ ಸೈಡಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ 9 ಇಂಚ್ ಇಟ್ಕೊಂಡು ನಾನು ಕಟ್ ಮಾಡ್ಕೋತೀನಿ. ಈಗ ಸ್ಲೀವ್ನ ಉದ್ದ 3.5 ಇಂಚ್ ರೆಡಿ ಆಗಬೇಕು. ಒಂದು ಅರ್ಧ ಪೌಣ ಇಂಚ್ ಜಾಸ್ತಿ ಇದ್ರೆ ಕೂಡ ಸಾಕಾಗ್ತೈತಿ. ಈಗ 4.2ನಷ್ಟು ಉದ್ದ ಐತಿ ಸ್ಲೀವ್ನ ಉದ್ದ. ನೋಡಿ 4 ಐತಿ, ನಡೀತೈತಿ. ಮತ್ತು ಫೋಲ್ಡೆಡ್ ಸೈಡ್ ಕಡೆಯಿಂದ 1.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ. ಅಲ್ಲಿಂದ ಕೆಳಗಡೆಗೆ 3 ಇಂಚು ಸ್ಲೀವ್ಸ್ ಡೌನ್ಗಾಗಿ ಈ ರೀತಿ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಮತ್ತು ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ಏನು ಪಾಯಿಂಟ್ ಮಾಡ್ಕೊಂಡಿದ್ವಲ್ಲ, ಫಿಟ್ಟಿಂಗ್ ಲೈನನ್ನು ಈಗ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಈ ಪಾಯಿಂಟಿಂದ 8 ನಮ್ಮ ಫಿಟ್ಟಿಂಗ್ ಲೈನ್ ಬರ್ತೈತಿ, ಆರ್ಮೋಲ್ನ ಫಿಟ್ಟಿಂಗ್. ಅದಾದಮೇಲೆ ಎಕ್ಸ್ಟ್ರಾ 2 ಇಂಚ್ ನಮ್ಗೆ ಮಾರ್ಜಿನ್ ಬೇಕಾಗ್ತೈತಿ. ಅದನ್ನು ಎಕ್ಸ್ಟ್ರಾ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಲೀವ್ನ ಕಟ್ಟಿಂಗ್ ಪೂರ್ತಿಯಾಗಿ ಮುಗೀತು. ಅಟ್ಯಾಚ್ ಮಾಡ್ಕೊಳ್ಳೋದು ಕೂಡ ನಾನು ಡಿಟೇಲಾಗಿ ನಿಮಗೆ ತೋರಿಸ್ತೀನಿ ಸ್ಟಿಚಿಂಗ್ ಟೈಮಲ್ಲಿ. ಈ ರೀತಿ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದು ಲೈನಿಂಗ್ ಬಟ್ಟೆ ಮೇಲೆ ನೋಡಿರಿ, ಈ ರೀತಿ ಫಿಟ್ಟಿಂಗ್ 9.5 ಇಂಚ್ ಬರ್ತೈತಿ. ಒಂದು ಅರ್ಧ ಇಂಚು ನಾವು ಎಕ್ಸ್ಟ್ರಾ ಸೇರಿಸ್ಕೋಬೇಕಷ್ಟೆ. ಈಗ ಇದನ್ನು 2 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಒಂದೇ ಪೀಸ್ ಇತ್ತು, 4 ಲೇಯರ್ಸನ್ನು ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಿವಿ. ಬಟ್ ಇದು ಒಂದೇ ಪೀಸ್ ಆಗೈತಿ, ಇದನ್ನು 2 ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ 2 ಸ್ಲೀವನ್ನು ಕೂಡ ಕಟ್ ಮಾಡ್ಕೊಂಡಾಯಿತು. ಫ್ರಂಟ್ ಪಾರ್ಟ್ ಮತ್ತು ಕ್ರಾಸ್ ಬೆಲ್ಟ್, ಅದ್ರ ಜೊತೆಗೆ ಬ್ಯಾಕ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಂಡಿವಿ. ಈಗ ಲೈನಿಂಗ್ ಬಟ್ಟೆಯಲ್ಲಿ ಇನ್ನೂ 2 ಪೀಸ್ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕು. ಟೋಟಲಿ ನಾವು ಮೇನ್ ಫ್ಯಾಬ್ರಿಕನ್ನು ಹಿಡಿದು ಒಂದು ಸೈಡ್ 3 ಪೀಸ್ ಕ್ರಾಸ್ ಬೆಲ್ಟ್ ಬರ್ತಾವೆ, ಇನ್ನೊಂದು ಸೈಡು ಕೂಡ 3 ಪೀಸ್ ಕ್ರಾಸ್ ಬೆಲ್ಟ್ ಬರ್ತೈತಿ. 2 ಪೀಸ್ ಲೈನಿಂಗ್ ಬಟ್ಟೆ ಮತ್ತು ಒಂದು ಮೇನ್ ಫ್ಯಾಬ್ರಿಕ್ದ ಪೀಸ್ ಬರ್ತೈತಿ. ಈ ರೀತಿಯಾಗಿ ನಾವು ಕ್ರಾಸ್ ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ನೋಡಿರಿ, ಇನ್ನೊಂದು ಪೀಸ್ ಬೇಕಾಗಿತ್ತು, ಅದಕ್ಕೋಸ್ಕರ ಕಟ್ ಮಾಡ್ಕೊಳಾಕ್ತೀನಿ. ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಮೇಲೆ 34 ಇಂಚಸ್ಗೆ 3 ಟಕ್ಸ್ ಬ್ಲೌಸ್ನ ಕಟ್ಟಿಂಗ್ ಪೂರ್ತಿಯಾಗಿ ಮಾಡಿದ್ವಿ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇದನ್ನು ಯಾವ ರೀತಿ ಕಟ್ ಮಾಡ್ಕೋತೀನಿ ನೋಡಿರಿ. ಅದು ನಿಮ್ಮ ಫ್ಯಾಬ್ರಿಕ್ ಮೇಲೆ ಡಿಪೆಂಡ್ ಆಗ್ತೈತಿ. ಇದು ಸ್ಯಾರಿ ಲೆಂಗ್ತ್ ಇರೋದ್ರಿಂದ ಜಾಸ್ತಿ ಬಟ್ಟೆ ಉಳಿತೈತಿ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನೇ ನಾನು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳಾಕ್ತೀನಿ. ನಿಮ್ಮ ಬಟ್ಟೆ ಕಡಿಮೆ ಇತ್ತು ಅಂದರೆ ಕರೆಕ್ಟಾಗಿ ಈ ರೀತಿ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಎಲ್ಲ ಪೀಸ್ಗಳನ್ನು ಅಡ್ಜಸ್ಟ್ ಮಾಡಿ ಇಟ್ಟು ನೀವು ಕಟ್ ಮಾಡ್ಕೊರಿ. ಇದು ದೊಡ್ಡ ಪೀಸ್ ಇರೋದ್ರಿಂದ ನಾನು ಈ ರೀತಿಯಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫೋಲ್ಡ್ ಮಾಡ್ಕೊಂಡಿನಿ. ನೋಡಿರಿ, ಈ ರೀತಿಯಾಗಿ ಎಲ್ಲ ಪೀಸಸ್ಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡಿನಿ. 2 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ನೀವು ಜೋಡಿಸಿ ಇಡಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಪಾರ್ಟ್ಸ್ಗಳನ್ನು ಜೋಡಿಸಿ ಇಟ್ಟ ಮೇಲೆ ಕಟ್ ಮಾಡ್ಕೊಳ್ಳೋಣ. ನಾವು ಯಾವ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ತೊಗೊಳಕ್ತೀವಿ ಅಲ್ಲಿ ಓಪನ್ ಸೈಡ್ ಇದ್ದರೆ ನಡೀತೈತಿ. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಫೋಲ್ಡೆಡ್ ಸೈಡ್ ಐತಿ, ಅದಕ್ಕೋಸ್ಕರ ಬ್ಯಾಕ್ ಪಾರ್ಟ್ನ ಫೋಲ್ಡೆಡ್ ಸೈಡು ಮತ್ತು ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡು ಒಂದೇ ಕಡೆಗೆ ಬರುವ ಹಾಗೆ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ಇದು ಫ್ರಂಟ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀವಿ. 2 ಸೈಡು ಕೂಡ ಓಪನ್ ಇದ್ರೂ ನಡೀತೈತಿ. ಬಟ್ ಬ್ಯಾಕ್ ಪಾರ್ಟಲ್ಲಿ ನಾವು ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾಳಜಿ ವಹಿಸಿ ಫೋಲ್ಡೆಡ್ ಸೈಡ್ ಕಡೆ ಒಂದೇ ಕಡೆಗೆ ಬರೋ ಹಾಗೆ ನೀವು ಕಟ್ ಮಾಡ್ಕೋಬೇಕು. ನೋಡಿರಿ, ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಕಟ್ ಮಾಡ್ಕೊಂಡಿನಿ. ಮತ್ತು ಸ್ಲೀವ್ಸ್ಗಾಗಿ ಶೇಪ್ಗಳನ್ನು ತೊಗೊಂಡಿಲ್ಲ, ಜಸ್ಟ್ ನಾನು ಎಷ್ಟು ಬೇಕೋ ಅಷ್ಟು ಪೀಸನ್ನು ಕಟ್ ಮಾಡ್ಕೊಂಡಿನಿ. ಈಗ ಇದ್ರ ಜೊತೆಗೆ ಕ್ರಾಸ್ ಬೆಲ್ಟನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಕ್ರಾಸ್ ಬೆಲ್ಟ್ಗಾಗಿ ಇಲ್ಲೇ ಅಡ್ಜಸ್ಟ್ ಆಯ್ತು ನೋಡಿರಿ. ಈ ರೀತಿಯಾಗಿ ನಾವು 2 ಲೇಯರ್ಸಲ್ಲಿ ಮೇನ್ ಫ್ಯಾಬ್ರಿಕನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಎಲ್ಲ ಪೀಸಸ್ಗಳನ್ನು ಜೋಡಿಸಿ ಇಟ್ಟಾಗ ನಮಗೆ ಕರೆಕ್ಟಾಗಿ ಬರ್ತಾವೆ. ಬಟ್ ಇವು ಪೈಪಿಂಗಾಗಿ ನಮಗೆ ಎಕ್ಸ್ಟ್ರಾ ಅದು ಬೇಕಂದ್ರೆ ಸ್ವಲ್ಪ ದೊಡ್ಡ ಪೀಸ್ ಬೇಕಾಗ್ತೈತಿ.
ಕಡಿಮೆ ಪೀಸ್ ಇತ್ತಂದ್ರೆ ನೀವು ಪೈಪಿಂಗ್ ಬದಲಾಗಿ ಕೊರಳಿನ ಭಾಗದಲ್ಲಿ ಹೆಮ್ಮಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕಾಗ್ತೈತಿ. ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.